ಯಾರಿಗೆ ಮತ ಕೊಡಬೇಕು ಅಂತಂದ್ರೆ ಏನು ಹೇಳೋದು? ಹಣ ಕೊಟ್ಟು ಯಾರು ಮತ ಕೇಳ್ತಾರೋ ಅವನು ಧಾರಾಳವಾಗಿ ಖರ್ಚು ಮಾಡೋ ಅಭ್ಯರ್ಥಿ. ಆಮೇಲೆ ಅವನು ಭ್ರಷ್ಟ ರಾಜಕಾರಣಿಯಾಗಿ ಅವನು ಹೇರಳ ಹಣ ಬಾಚ್ಕೊಳ್ತಾನೆ. ರಾಜಕಾರಣ ಅವನಿಗೊಂದು ವ್ಯಾಪಾರ. ಲಾಭ ಇಲ್ಲದೆ ಅವನು ಯಾಕೆ ಬಂಡವಾಳ ಹಾಕ್ತಾನೆ? ಇನ್ನು ಕುಡಿಸಿ ತಿನ್ನಿಸಿ ಮತ ಕೇಳಿಸೋನು ಅವನು ನಿಮ್ಮ ಆರೋಗ್ಯ ಕೇಳಿಸ್ತಾನೆ. ಮುಂದೆ ಭಿಕ್ಷುಕರಿಗೆ ಹಾಕೋ ಹಾಗೆ ಒಂದಿಷ್ಟು ಪುಡಿಗಾಸು ಅನ್ನ ಹಾಕ್ತಾನೆ ಹೊರತು ಯಾವ ಅಭಿವೃದ್ಧಿ ಕೆಲಸನೂ ಮಾಡಲ್ಲ. ಇನ್ನು ಜಾತಿ ಹೆಸರಲ್ಲಿ ಮತ ಕೇಳೋನು ಅವನು ಜಾತಿನ ಉಪಯೋಗಿಸ್ಕೊಳ್ಳೋ ಸ್ವಾರ್ಥಿ ಅಷ್ಟೇ. ಸಮಾಜ ಒಂದು ಜಾತಿ ಜನರ ಗುಂಪಲ್ಲ. ಯಾರು ಯಾವುದನ್ನು ಬೇಕಾದ್ರೂ ಓದೋದು ಕೆಲಸ ಮಾಡೋ ಪರಿಸ್ಥಿತಿ ಇರ್ಬೇಕಾದ್ರೆ ನಿಮಗೆ ಜಾತಿ ಹುಟ್ಟಿದಾಗ, ಮದುವೆಗೆ ಅಥವಾ ಸತ್ತಾಗ ಏನೋ ಒಂದು ಆಚರಣೆನಲ್ಲಿ ಮಾತ್ರ ಇರುತ್ತೆ. ಅದಕ್ಕೆ ರಾಜಕಾರಣಿ ಏನಕ್ಕೆ ಬೇಕು? ಅವನು ಬೇಕಾಗಿರೋದು ಇಡೀ ಸಮಾಜದ ಒಟ್ಟಾರೆ ಅಭಿವೃದ್ಧಿಗೆ. ಯಾವುದೇ ಧರ್ಮದ ಹೆಸರಿನಲ್ಲಿ ಮತ ಕೇಳಕ್ಕೆ ಬರ್ತಾನೆ ಅಂತಂದರೆ ಅವನು ಧರ್ಮಗಳ ಮಧ್ಯದಲ್ಲಿ ದ್ವೇಷ ಹುಟ್ಟಿಸೋನು. ಶಿಕ್ಷಣ, ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ, ವ್ಯವಹಾರ ಈ ಎಲ್ಲ ಸಮಸ್ಯೆಗಳನ್ನ ಮೆತ್ತಿಗೆ ಬದುಕಿ ಸರಿಸ್ಬಿಡ್ತಾನೆ. ಚಿಲ್ಲರೆ ಕಾಸು, ಹೆಂಡ, ಬಿರಿಯಾನಿ, ಜಾತಿ, ಧರ್ಮ ಈ ಎಲ್ಲದಕ್ಕಿಂತ ನಮ್ಮ ಬದುಕು ಮುಖ್ಯ ಅಲ್ವಾ? ನಾವು ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸರಿಯಾದ ಆಹಾರ, ಆಶ್ರಯ, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿ ನೆಮ್ಮದಿಯಿಂದ ಬಾಳೋದಷ್ಟೇ ಅಲ್ವಾ ಮುಖ್ಯ. ಇದನ್ನೆಲ್ಲ ಕಳ್ಕೊಂಡು ಮಿಕ್ಕಿದನ್ನು ಇಟ್ಕೊಂಡು ಏನು ಮಾಡೋದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.